ನೋಡಿ ದಿನೇಶ್ ಅವರೇ ನೋಡಿ, ನೀವಿಬ್ಬರೂ ಕೂಡ ಇವರಿಬ್ರು ಮಾತಾಡ್ತಾರೆ. ಇವರಿಬ್ರು ಸಚಿವರು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದಾರೆ. ಇವರಿಬ್ರು ಅಧ್ಯಕ್ಷರೇ, ಯತ್ನಾಳ್ ಚೀಟಿ ಕೊಟ್ಟಿದ್ಯಾರು ನೀವು ದಯವಿಟ್ಟು ತನಿಖೆ ನಡೆಸಬೇಕು. ಸಚಿವರು ಸನ್ಮಾನ್ಯ ಅಧ್ಯಕ್ಷರೇ, ಮಾತಾಡೋ ಕೂತ್ಕೊಳ್ಳಿ ಕೇಳ್ರಿ. ನೀವಲ್ರಿ ಅವ್ರಿಗೆ ನಾನು ಹೇಳ್ತೀನಿ, ನಿಮ್ ಇಡೀ ಕ್ಯಾಬಿನೆಟ್ ತಲೆ ತಗ್ಸ್ಬೇಕು. ಕ್ಯಾಬಿನೆಟ್ ಉತ್ತರ ಕೊಡ್ತಾರೆ. ಸರ್ಕಾರ ಇಡೀ ರಾಜ್ಯದ ನೈತಿಕ ಮೌಲ್ಯವನ್ನು ಏನೇನು ನಡೆದಿದೆ ಇಡೀ ಸದನದಲ್ಲಿ ಚರ್ಚೆ ಹಾಕಿದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಪಾಸ್ ಚರ್ಚೆ ಒಂದೇ ನಿಮಿಷ ಹೇಳ್ಬಿಟ್ಟು, ಒಂದೇ ನಿಮಿಷ ಜಾಸ್ತಿ ಉತ್ತರ ಕೊಡ್ಲಿ. ಹೇಳಿದಕ್ಕೆಲ್ಲ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಹೇಳುವಂಥದ್ದು ಯಾರೇ ಆಗಿರ್ಲಿ, ಈಗ ನಾನು ನಾಯಕನಾಗಿದ್ದೀನಿ ಅಂತ ಇಟ್ಕೊಳ್ಳಿ, ನನ್ನ ಜವಾಬ್ದಾರಿ ಇದೆ. ನಮ್ಮ ಎಲ್ಲ ಸಚಿವರನ್ನ ಎಲ್ಲ ಶಾಸಕರನ್ನ ಕಾಪಾಡುವಂಥದ್ದು ನಮ್ಮ ಜವಾಬ್ದಾರಿ ಇದು. ಹಾಗೆ ಮುಖ್ಯಮಂತ್ರಿಗೂ ಒಂದು ಜವಾಬ್ದಾರಿ ಇರ್ತದೆ. ಒಬ್ಬ ಮಂತ್ರಿ ಹೇಳಿದ್ರೆ ನಾನು ಏನೋ ತಪ್ಪಿ ರಾತ್ರಿ ನಿದ್ದೆ ಮಾಡೋವಾಗ ಏನೋ ಜ್ಞಾಪಕ ಇಲ್ದರೆ ಬಂದು ಹೇಳ್ಬಿಟ್ಟವ್ರೆ ಅಂತ. ನಾನು ಅಧ್ಯಕ್ಷರೇ, ಮತ್ತೊಬ್ಬ ಮಂತ್ರಿ 2 ಬಾರಿ ಯತ್ನ ನಡೆದಿದೆ, ನಮ್ಮ ಪಕ್ಷದವರ ಕೈವಾಡ ಇರಬಹುದು. ಸಚಿವರ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ, ನಮ್ಮ ಪಕ್ಷದ ಪಾತ್ರವೂ ಇರಬಹುದು. ಇದಕ್ಕೆ ಕಡಿವಾಣ ಹಾಕಬೇಕು ಸತೀಶ್ ಜಾರಕಿಹೊಳಿ, ಲೋಕೋಪಯೋಗಿ ಸಚಿವರು. ನಿಮ್ ಸಚಿವರೇ ಹೇಳಿದ್ದಾರೆ. ನಾನು ಸುನಿಲ್ ಇವರೆಲ್ಲ ನಾವೆಲ್ಲ ಮಾತಾಡ್ತಾ ಇದ್ದೀರಿ ಅಂತ ಕೋಪ ಮಾಡ್ಕೊಂಬಾರ್ದು. ಪ್ರಿಯಾಂಕಾ ಅವರು, ದಿನೇಶ್ ಅವರು, ನಾನ್ ತಿಳ್ಕೊಂಡಿದ್ದೆ ಅವರಿಬ್ಬರು ನನ್ನ ಗೌರವ ಇದೆ ಅವರಿಬ್ಬರ ಬಗ್ಗೆ. ಅವರು ಬಿಜೆಪಿ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಇಷ್ಟು ದಿನದಿಂದ. ಬಿಜೆಪಿ ಅವ್ರ ಮೇಲೆ ಅಟ್ಯಾಕ್ ನೋಡಿದ್ರೆ ನಿಮ್ಮ ಪಾರ್ಟಿ ಒಬ್ಬ ನಿಮ್ ಜೊತೆ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ಅವ್ರ ಸಪೋರ್ಟ್ಗೆ ನೀವು ಹೋಗ್ತಾ ಇಲ್ಲಲ್ಲ, ನಾಚಿಕೆ ಅಲ್ವಾ ಇದು? ಅವ್ರ ಸಪೋರ್ಟ್ ಹೋಗ್ಬೇಕಾಯ್ತು ನೀವು. ತಪ್ಪು ಸರಿ ಆಮೇಲೆ ಮಾತಾಡಿ, ತಪ್ಪು ಸರಿ ಆಮೇಲೆ. ಫಸ್ಟ್ ರೈಟ್ಸ್, ನೀವು ಕ್ಯಾಬಿನೆಟ್ ಸಚಿವರಾಗಿದ್ದ ದಿನ ಅವ್ರ ಜೊತೆ ಕೂತ್ಕೊಂತೀರಾ, ನೀವು ಅವ್ರ ಬೆಂಬಲಕ್ಕೆ ನಿಲ್ಬೇಕಾಯ್ತು. ನಾವೆಲ್ಲ ನಿಲ್ತಾ ಇದ್ದೀರಿ ಈಗ, ನೀವು ನಿಲ್ಬೇಕಾಯ್ತು. ಇದು ನೋಡಿ, ಒಬ್ಬರ ಪ್ರಶ್ನೆ ಅಲ್ಲ. ದಯವಿಟ್ಟು ಅವರೇ ಹೇಳಿದಾರೆ ಅಲ್ಲಿ ಸದನದ ರೆಕಾರ್ಡ್ ಔಟ್ ಇದೆ ಅಧ್ಯಕ್ಷರೇ. ಆಚೆ ಹೇಳಿದ್ರೆ ಪ್ರೆಸ್ ಅಲ್ಲಿ ನಾನು ಹೇಳಿಲ್ಲ, ನನ್ನ ವಾಯ್ಸೇ ಅಲ್ಲ, ಚೆಕ್ ಮಾಡಿಸಿ ಅಂತ ಎಲ್ಲ ಹೇಳ್ಬೋದು. ಇಲ್ಲಿ ಇಷ್ಟು ಜನದ ಮುಂದೆ ಸಾಕ್ಷಿ ತರ ಇಲ್ಲಿ ರೆಕಾರ್ಡ್ ಔಟ್ ಇದೆ ಎಲ್ಲನೂ ಕೂಡ. 48 ಜನ ಇದ್ದಾರೆ ಅಂತ ಹೇಳಿದ್ದಾರೆ, ಜಡ್ಜ್ಗಳಿದ್ದಾರೆ ಅಂತ ಪತ್ರಿಕೆಯಲ್ಲಿ ಬಂದಿದೆ, ಕೇಂದ್ರದ ನಾಯಕರಿದ್ದಾರೆ ಅಂತ ಬಂದಿದೆ. ಇಷ್ಟಾದ ಮೇಲೂ ನಾವು ಸುಮ್ಮನೆ ಕೂತ್ಕೊಂತೀರಿ ಅಂದ್ರೆ ರಾಜ್ಯದ ಜನ ಏನ್ ತಿಳ್ಕೊಂತಾರೆ ಅಧ್ಯಕ್ಷ?